ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿ ಬರೋವಂಥ ಚಾಪ್ಟರ್ಸ್, ಪ್ರತಿ ಚಾಪ್ಟರಲ್ಲೂ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ನೋಡ್ತಾ ಇದ್ದೀವಿ. ಅದು ಕೂಡ ಬೇಸ್ಡ್ ಆನ್ ದ 2024-25 ಬ್ಲೂ ಪ್ರಿಂಟು ಮತ್ತು ಮಾಡೆಲ್ ಕ್ವಶನ್ ಪೇಪರ್. ಸೊ ಆಲ್ರೆಡಿ ಫಸ್ಟ್ ಚಾಪ್ಟರ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಯ್ತ್, ನೈನ್ತ್, ಸೊ ನೈನ್ತ್ ಚಾಪ್ಟರ್ವರೆಗೂ ನೋಡಿದ್ದೀವಿ. ಪ್ರತಿ ಚಾಪ್ಟ್ರಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡಿದ್ದೀವಿ. ಇವಾಗ 10th ಚಾಪ್ಟರ್ ವೆಕ್ಟರ್ ಅಲ್ಜಿಬ್ರಾ. ಸೊ ಇದರಲ್ಲಿ ಕೂಡ ಎಷ್ಟು ಮಾರ್ಕ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅದು ಕೂಡ ಬೇಸ್ಡ್ ಆನ್ ದ 2024-25 ಬ್ಲೂ ಪ್ರಿಂಟು ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಮೇಲೆ ಡಿಸ್ಕಷನ್ ಮಾಡ್ತಾಯಿದ್ವಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಹ್ಯಾಪಿನೆಸ್ ಈಸ್ ನಾಟ್ ಬೈ ಚಾನ್ಸ್ ಬಟ್ ಬೈ ಚಾಯ್ಸ್. ಅಂದರೆ ಸಂತೋಷ ಅನ್ನೋದು ಆಕಸ್ಮಿಕ ಅಲ್ಲ ಅಂತೆ, ಅದು ನಮ್ಮ ಆಯ್ಕೆಯಿಂದ ಬಂದಿರುತ್ತದೆ ಅಂತೆ. ಸೊ ಆಯ್ಕೆಯಿಂದ ಅಂತಂದರೆ ನಾವು ಏನನ್ನು ಆಯ್ಕೆ ಮಾಡ್ಕೊತೀವಿ ಅದು ನಮ್ಮ ಕೈಯಲ್ಲಿರುತ್ತೆ. ಸೊ ಯಾವುದು ನಮಗೆ ಸಂತೋಷ ಕೊಡುತ್ತೆ, ಯಾವುದು ನಮಗೆ ದುಃಖ ಕೊಡುತ್ತೆ ಅಂತ ನಾವು ಅದನ್ನು ನೋಡಿಬಿಟ್ಟು ಆಯ್ಕೆ ಮಾಡಿದ್ಮೇಲೆ ನಮಗೆ ಸಂತೋಷ ಅನ್ನೋದು ಬರುತ್ತೆ. ಅದು ಆಕಸ್ಮಿಕವಾಗಿ ಬರೋದಲ್ಲ. ಅದಕ್ಕೆ ಆಯ್ಕೆ ನಾವು ಯಾವುದನ್ನು ಮಾಡ್ತೀವಿ ಅದು ಯೋಚನೆ ಮಾಡಿಬಿಟ್ಟು ಆಯ್ಕೆ ಮಾಡಬೇಕು ಅಂತ. ಇಲ್ಲಿ ನೋಡಿ, ಚಾಪ್ಟರ್ ವೆಕ್ಟರ್ ಅಲ್ಜಿಬ್ರಾ 10th ಚಾಪ್ಟರ್, ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸಲ್ಲಿ ಬರೋಂಥ 10th ಚಾಪ್ಟರ್. ಸೊ ನೋಡಿ, ವೆಕ್ಟರ್ ಅಲ್ಜಿಬ್ರಾ ಇದರಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ನೋಡಿ, ಟೋಟಲ್ 8 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಸೊ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ, ಪಾರ್ಟ್ ಎಯಲ್ಲಿ 1 ಮಾರ್ಕ್ ಕ್ವಶನ್ನು, 3 ಕ್ವಶನ್ಸ್ ಬರುತ್ತೆ ನೋಡಿ. ಅಂದರೆ 2 MCQ ಅಲ್ಲಿ ಬರುತ್ತೆ, 1 ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರುತ್ತೆ. ಸೊ ಟೋಟಲ್ಲು 3 ಕ್ವಶನ್ಸು 1 ಮಾರ್ಕ್ ಕ್ವಶನ್ಸ್ ಬರುತ್ತೆ. ಅದೇ ಥರ ಪಾರ್ಟ್ ಬಿ ಎಲ್ಲಿ ಬಂದಾಗ 2 ಮಾರ್ಕ್ ಕ್ವಶನ್ 1 ಕ್ವಶನ್ ಬರುತ್ತೆ. ಅದೇ ಥರ ನೋಡಿ, ಇಲ್ಲಿ ಪಾರ್ಟ್ ಸಿ ಎಲ್ಲಿ ಬಂದಾಗ 3 ಮಾರ್ಕ್ ಕ್ವಶನ್ 1 ಕ್ವಶನ್. ಸೊ ಟೋಟಲ್ ಎಷ್ಟಾಗುತ್ತೆ, 8 ಮಾರ್ಕ್ಸ್ ಕ್ವಶನ್. ಸೊ ಫಸ್ಟ್ ಏನು ಮಾಡೋಣ, ಬೇಸಿಕ್ ಏನಿದೆ ಅಂತ ನೋಡೋಣ. ಸೊ ಅದಾದಮೇಲೆ 1 ಮಾರ್ಕ್ ಕ್ವಶನ್ಸ್ ಯಾವ ಥರ ಬರುತ್ತೆ ಅಂತ ಡಿಸ್ಕಷನ್ ಮಾಡೋಣ. ನೋಡಿ, ಫಸ್ಟು ಟೈಪ್ಸ್ ಆಫ್ ವೆಕ್ಟರ್ಸ್. ನೋಡಿ, ಟೈಪ್ಸ್ ಆಫ್ ವೆಕ್ಟರ್ಸ್ ಯಾವುದ್ಯಾವುದಿದೆ. ಫಸ್ಟ್ ಒನ್ನು ಝೀರೋ ವೆಕ್ಟರ್ ಇದೆ ನೋಡಿ. ಝೀರೋ ವೆಕ್ಟರ್ ಅಂದರೆ ಏನಾಗಿರುತ್ತೆ, ವೆಕ್ಟರ್ ಹೂಸ್ ಇನಿಷಿಯಲ್ ಆ್ಯಂಡ್ ಟರ್ಮಿನಲ್ ಪಾಯಿಂಟ್ಸ್ ಕೋ ಇನ್ಸೈಡ್ ಈಸ್ ಕಾಲ್ಡ್ ಝೀರೋ ವೆಕ್ಟರ್ ಅಂತಲೂ ಕೂಡ ಹೇಳ್ಬೋದು, ಅಥವಾ ನಲ್ ವೆಕ್ಟರ್ ಅಂತ. ಸೊ ಇಟ್ ಈಸ್ ಡಿನೋಟೆಡ್ ಬೈ ಝೀರೋ ವೆಕ್ಟರ್. ನೋಡಿ, ಈ ಥರ ಡಿನೋಟ್ ಮಾಡ್ತೀವಿ. ಝೀರೋ ವೆಕ್ಟರ್ ಏನಾಗಿರುತ್ತೆ, ಕೆ ನಾಟ್ ಬಿ ಅಸೈನ್ ದ ಡೆಫಿನೆಟ್ ಡೈರೆಕ್ಷನ್ ಆಸ್ ಇಟ್ ಹ್ಯಾಸ್ ಅ ಝೀರೋ ಮ್ಯಾಗ್ನಿಟ್ಯೂಡ್. ನೋಡಿ, ಇವಾಗ ನೀವು ಇಲ್ಲಿ ಒಂದು ಪಾಯಿಂಟ್ ಅಂತ ತಗೊತೀರಲ್ಲ ನೋಡಿ, ಇನಿಷಿಯಲ್ ಪಾಯಿಂಟೂ ಇದೇ ಆಗಿರುತ್ತೆ, ಈವನ್ ಟರ್ಮಿನಲ್ ಪಾಯಿಂಟು ಕೂಡ ಇದೇ ಆಗಿರುತ್ತೆ. ಸೊ ಇಲ್ಲಿ ಯಾವುದೇ ಥರ ನೋ ಡೈರೆಕ್ಷನ್, ನೋ ಮ್ಯಾಗ್ನಿಟ್ಯೂಡ್, ನೋ ಡೈರೆಕ್ಷನ್, ನೋ ಮ್ಯಾಗ್ನಿಟ್ಯೂಡ್. ಸೊ ಇದನ್ನು ಏನಂತ ಹೇಳ್ತೀವಿ ನಾವು, ಝೀರೋ ವೆಕ್ಟರ್. ಸೊ ಯಾವುದರಿಂದ ಡಿನೋಟ್ ಮಾಡ್ತೀವಿ, ಝೀರೋ ಬಾರ್ ಅಂತ, ಅಂದರೆ ವೆಕ್ಟರ್ ಏರೋ ಮಾರ್ಕ್ ಯೂಸ್ ಮಾಡ್ತೀವಲ್ಲ. ಸೊ ಈ ಥರ ಝೀರೋ ವೆಕ್ಟರ್ ಅಥವಾ ನಲ್ ವೆಕ್ಟರ್ ಅಂತ ಹೇಳ್ತೀವಿ. ಫಸ್ಟ್ ಒನ್ ನೋಡಿ ಕೊಡ್ಬೋದು, ಝೀರೋ ವೆಕ್ಟರ್ ಅಥವಾ ಈ ನಲ್ ವೆಕ್ಟರ್ ಅಂತ ಕೊಟ್ಟಾಗ ನಾವು ಝೀರೋ ಬಾರ್ ಅಂತ ತೊಗೊತೀವಿ. ನೋಡಿ, ಸೆಕೆಂಡ್ ಒನ್ ಯಾವುದಿದೆ, ಯೂನಿಟ್ ವೆಕ್ಟರ್. ಸೊ ವೆಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ ಯೂನಿಟಿ. ಮ್ಯಾಗ್ನಿಟ್ಯೂಡ್ ಅಂದರೆ ನಮ್ಗೆ ಏನಾಗಿರುತ್ತೆ, ಇಲ್ಲಿ ಲೆಂತ್ ಅಂತ ಕೂಡ ಹೇಳ್ತೀವಿ ನಾವು. ಮ್ಯಾಗ್ನಿಟ್ಯೂಡ್ ಇನ್ ದ ಸೆನ್ಸ್ ಲೆಂತ್ ಅಂತ, ಅಂದರೆ ಡಿಸ್ಟೆನ್ಸ್ ಅಂತ ಇರುತ್ತಲ್ಲ. ಸೊ ದಟ್ ಈಸ್ 1 ಯೂನಿಟ್. ಯೂನಿಟಿ ಇನ್ ದ ಸೆನ್ಸ್ 1 ಯೂನಿಟ್ ಅಂತ ಈಸ್ ಕಾಲ್ಡ್ ಅ ಯೂನಿಟ್ ವೆಕ್ಟರ್. ಇಲ್ಲೇನಾಗಿರುತ್ತೆ, ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಗಿವನ್ ವೆಕ್ಟರ್ ಈಸ್ ಡಿನೋಟೆಡ್ ಬೈ ಎ ಕ್ಯಾಪ್ ಅಂತ. ನೋಡಿ, ಝೀರೋ ವೆಕ್ಟರ್ ಅಂದರೆ ಏನಾಗಿತ್ತು, ಅಲ್ಲಿ ಯಾವುದೇ ಥರ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಇರಲಿಲ್ಲ. ಸೊ ಪಾಯಿಂಟ್ ತೊಗೊಂಡ್ಬಿಟ್ಟು ಅದೇ ಇನಿಷಿಯಲ್ ಪಾಯಿಂಟು ಮತ್ತು ಟರ್ಮಿನಲ್ ಪಾಯಿಂಟ್ ಆಗಿತ್ತು. ಬಟ್ ಇಲ್ಲೇನಿದೆ, ಯೂನಿಟ್ ವೆಕ್ಟರ್ ಅಂದರೆ ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತೆ, 1 ಯೂನಿಟ್ ಆಗಿರುತ್ತೆ. ಸೊ ಇಲ್ಲಿ ಏನಾಗಿರುತ್ತೆ, ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ಗಿವನ್ ವೆಕ್ಟರ್ ಈಸ್ ಡಿನೋಟೆಡ್ ಬೈ ಯಾವ ಥರ ಅಂದರೆ ನೋಡಿ, ಎ ಕ್ಯಾಪ್ ಈಸ್ ಈಕ್ವಲ್ ಟು ಏನಾಗುತ್ತೆ, ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ದಿಸ್ ಇಸ್ ಅ ಯೂನಿಟ್ ವೆಕ್ಟರ್. ನೋಡಿ, ಈ ಥರನೂ ಡಿಫೈನ್ ಮಾಡ್ತೀವಿ. ಡಿಫೈನ್ಡ್ ಆ್ಯಸ್ ಕೇಳ್ಬೋದು, ಕ್ವಶನಲ್ಲಿ ಕೇಳ್ತಾನೆ ಯೂನಿಟ್ ವೆಕ್ಟರ್ ಯಾವ ಥರ ಫೈನ್ ಮಾಡೋದಂದರೆ ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ನೆಕ್ಸ್ಟ್, ಕೋ-ಇನಿಷಿಯಲ್ ವೆಕ್ಟರ್ಸ್. ನೋಡಿ, ಕೋ-ಇನಿಷಿಯಲ್ ವೆಕ್ಟರ್ಸ್ ಅಂದರೆ 2 or more vectors having the same initial point are called co-initial vectors. ನೋಡಿ, ಇಲ್ಲಿ ಯಾವುದಾದ್ರೂ ಒಂದು ವೆಕ್ಟರ್ ಅಂದರೆ ಪಾಯಿಂಟ್ ತೊಗೊಂಡ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ನೋಡಿ, ಈ ಕಡೆ ಒಂದು
ಮತ್ತು ಈ ಕಡೆ, ಆಮೇಲೆ ಈ ಕಡೆ ನೋಡಿ ಇನಿಷಿಯಲ್ ಏನಾಗಿದೆ ನಮಗೆ ಓ ಅಂತ ತೊಗೊಂಬಿಟ್ಟು ವೆಕ್ಟರು, ಬಟ್ ಇಲ್ಲೇನಾಗಿರುತ್ತೆ ಚೇಂಜ್ ಆಗಿರುತ್ತೆ. ವೆಕ್ಟರ್ ಪಿ ಇರ್ಬೋದು, ವೆಕ್ಟರ್ ಕ್ಯೂ ಇರ್ಬೋದು, ಆಮೇಲೆ ವೆಕ್ಟರ್ ಆರ್ ಅಂತ ನೋಡಿ ಏನಾಗಿರುತ್ತೆ, 2 or more ವೆಕ್ಟರ್ಸ್ ಹ್ಯಾವಿಂಗ್ ದ ಸೇಮ್ ಇನಿಷಿಯಲ್ ಪಾಯಿಂಟನ್ನು ಹೊಂದಿರೋದಕ್ಕೆ ನಾವು ಏನಂತ ಹೇಳ್ತೀವಿ, ಕೋ ಇನಿಷಿಯಲ್ ವೆಕ್ಟರ್ಸ್. ಅದೇ ಥರ ಕೋಲೀನಿಯರ್ ವೆಕ್ಟರ್ಸ್ ಅಂತಂದರೆ ಏನಿದೆ ನೋಡಿ, ಕೋಲೀನಿಯರ್ ಅಂದರೆ 2 or more ವೆಕ್ಟರ್ಸ್ ಆರ್ ಸೈಡ್ ಟು ಬಿ ಕೋಲೀನಿಯರ್ ಇಫ್ ದೇರ್ ಆರ್ ಪ್ಯಾರಲಲ್ ಟು ದ ಸೇಮ್ ಲೈನ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ನೋಡಿ ಇಲ್ಲೇನಾಗಿರುತ್ತೆ, 2 ಅಥವಾ 2ಕ್ಕಿಂತ ಹೆಚ್ಚು ವೆಕ್ಟರ್ಸ್ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಇಲ್ಲಿ ನೋಡಿ ಈ ಥರ ತಗೊಂಡಾಗ ಆದರೆ ಸೈಜು ಮತ್ತು ಡೈರೆಕ್ಷನ್ ಮ್ಯಾಟರ್ ಆಗೋದಿಲ್ಲ, ಈ ಕಡೆನೂ ಇರ್ಬೋದು ಈ ಥರ. ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ಕೋಲೀನಿಯರ್ ವೆಕ್ಟರ್ಸ್. ನೆಕ್ಸ್ಟ್ ಈಕ್ವಲ್ ವೆಕ್ಟರ್ಸ್ ಇದೆ. 2 ವೆಕ್ಟರ್ಸ್, ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಆರ್ ಸೇಡ್ ಟು ಬಿ ಈಕ್ವಲ್ if they have the same magnitude and direction regardless of the position of their initial points and ನೋಡಿ ರಿಟರ್ನ್ ಆ್ಯಸ್ ಯಾವ ಥರ, ವೆಕ್ಟರ್ ಎ ಈಸ್ ಈಕ್ವಲ್ ಟು ವೆಕ್ಟರ್ ಬಿ ಅಂತ. ಅಂದರೆ ಇಲ್ಲಿ 2 ವೆಕ್ಟರ್ ಬೇರೆ ಬೇರೆ ವೆಕ್ಟರ್ ತೊಗೊಂಡಿರ್ತೀವಲ್ಲ, ವೆಕ್ಟರ್ ಎ ಮತ್ತು ಆ್ಯಂಡ್ ವೆಕ್ಟರ್ ಬಿ ಅಂತ 2 ವೆಕ್ಟರ್ ತಗೊಂಡಾಗ ನೋಡಿ ಏನಾಗಿರುತ್ತೆ, ಸೇಮ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ರಿಗಾರ್ಡ್ಲೆಸ್ ಆಫ್ ದ ಪೊಸಿಷನ್ ಆಫ್ ದೇರ್ ಇನಿಷಿಯಲ್ ಯಾವುದಾದ್ರೂ ಇರ್ಬೋದು, ಬಟ್ ಏನಾಗಿರುತ್ತೆ ಸೇಮ್ ಡೈರೆಕ್ಷನ್ ಸೇಮ್ ಮ್ಯಾಗ್ನಿಟ್ಯೂಡ್ ಇದ್ದಾಗ ಏನಾಗುತ್ತೆ, 2 ವೆಕ್ಟರ್ಸು ಈಕ್ವಲ್ ವೆಕ್ಟರ್. ಸೊ ಅದನ್ನು ನಾವು ಏನಂತ ಹೇಳ್ತೀವಿ, ವೆಕ್ಟರ್ ಎ ಈಸ್ ಈಕ್ವಲ್ ಟು ವೆಕ್ಟರ್ ಬಿ. ಸೊ ನೆಕ್ಸ್ಟ್ ಒನ್ ಏನಿದೆ, ನೆಗೆಟಿವ್ ವೆಕ್ಟರ್ ಅಂತ. ಸೊ ನೆಗೆಟಿವ್ ಆಫ್ ದ ವೆಕ್ಟರ್ ಏನಾಗಿರುತ್ತೆ, ವೆಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ ಸೇಮ್ ಆಸ್ ದಟ್ ಆಫ್ ಗಿವನ್ ವೆಕ್ಟರ್. ವೆಕ್ಟರ್ ಎ ಅಂತ ತಗೊಂಡಿದ್ವಿ, ಬಟ್ ಡೈರೆಕ್ಷನ್ ಈಸ್ ಅಪೋಸಿಟ್ ಟು ದಟ್ ಆಫ್ ಇಟ್ ಅಂತ. ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತೆ ಸೇಮ್ ಇರುತ್ತೆ, ಬಟ್ ಡೈರೆಕ್ಷನ್ ಏನಾಗಿರುತ್ತೆ ನಮಗೆ ಅಪೋಸಿಟ್ ಆಗಿರುತ್ತೆ. ಸೊ ಅದನ್ನು ಯಾವ ಥರ ಬರೀತೀವಿ ನೋಡಿ, ರಿಟರ್ನ್ ಆಸ್ ವೆಕ್ಟರ್ ಎ ಈಸ್ ಈಕ್ವಲ್ ಟು ಮೈನಸ್ ವೆಕ್ಟರ್ ಎ. ಅಂದರೆ ಇವಾಗ ನಾವು ಈ ಥರ ವೆಕ್ಟರ್ ಎ ಅಂತ ಈ ಕಡೆ ತೊಗೊಂಡಾಗ ನೋಡಿ ಅಪೋಸಿಟ್ ಡೈರೆಕ್ಷನ್ ಸೇಮ್ ಲೆಂತ್ ಇರುತ್ತೆ, ಬಟ್ ಡೈರೆಕ್ಷನ್ ಅಪೋಸಿಟ್ ಇದ್ದಾಗ ಏನಾಗುತ್ತೆ, ಇದು ಮೈನಸ್ ವೆಕ್ಟರ್ ಎ ಅಂತ ಆಗುತ್ತೆ. ಇದು ನೋಡಿ, ಇದು ಅಪ್ವರ್ಡ್ ಡೈರೆಕ್ಷನ್ ಇದೆ, ಇದು ಡೌನ್ವರ್ಡ್ ಡೈರೆಕ್ಷನ್. ಸೊ ಅವಾಗ ಡೈರೆಕ್ಷನ್ ಚೇಂಜ್ ಆದರೆ ಏನಾಗುತ್ತೆ, ನಮಗೆ ನೆಗೆಟಿವ್ ವೆಕ್ಟರ್ ಅಂತ ಹೇಳ್ತೀವಿ. ಸೊ ಈ ವೆಕ್ಟರ್ಗೆ ಇದೇನಾಗಿರುತ್ತೆ, ನೆಗೆಟಿವ್ ವೆಕ್ಟರ್. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ವೆಕ್ಟರ್ಸ್. ಸೊ ಫಸ್ಟ್ ಒನ್ ಝೀರೋ ವೆಕ್ಟರ್ ಅಂದರೆ ಏನಿರುತ್ತೆ ಅಲ್ಲಿ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಯಾವುದೇ ಥರ ಇರೋದು, 0 ಮ್ಯಾಗ್ನಿಟ್ಯೂಡ್ ಇರುತ್ತೆ ಮತ್ತು ಡೈರೆಕ್ಷನ್ ಮ್ಯಾಟರ್ ಆಗೋದಿಲ್ಲ. ಏನಕ್ಕಂದರೆ ಸೇಮ್ ಇನಿಷಿಯಲ್ ಮತ್ತು ಟರ್ಮಿನಲ್ ಪಾಯಿಂಟ್ ಒಂದೇ ಆಗಿರುತ್ತೆ. ಯೂನಿಟ್ ವೆಕ್ಟರ್ ಬಂದಾಗ ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತೆ, 1 ಯೂನಿಟ್ ಆಗಿರುತ್ತೆ. ಸೊ ಯೂನಿಟ್ ವೆಕ್ಟರನ್ನು ಎ ಕ್ಯಾಪ್ ಅಂತ ಡಿನೋಟ್ ಮಾಡ್ತೀವಿ. ಸೊ ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂತ ಈ ಥರ ಡಿಫೈನ್ ಮಾಡ್ತೀವಿ. ಕೋ ಇನಿಷಿಯಲ್ ಅಂದರೆ ಇನಿಷಿಯಲ್ ಪಾಯಿಂಟ್ ಒಂದೇ ಇರುತ್ತೆ, ಬಟ್ ಬೇರೆ ಬೇರೆ ವೆಕ್ಟರ್ಸ್ ಇರುತ್ತೆ. ಕೋಲೀನಿಯರ್ ಅಂತಂದರೆ ನೋಡಿ ಇಲ್ಲಿ ರೆಸ್ಪೆಕ್ಟಿವ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್, ಬಟ್ ಲೈನ್ಸ್ ವೆಕ್ಟರ್ಸ್ ಏನಾಗಿರುತ್ತೆ, ಪ್ಯಾರಲಲ್ ಟು ಈಚ್ ಅದರ್ ಆಗಿರುತ್ತೆ. ಈಕ್ವಲ್ ಇದ್ದಾಗ 2 ವೆಕ್ಟರ್ದು ಸೇಮ್ ಮ್ಯಾಗ್ನಿಟ್ಯೂಡ್ ಸೇಮ್ ಡೈರೆಕ್ಷನ್ ಇರುತ್ತೆ. ಸೊ ಅವಾಗ ವೆಕ್ಟರ್ ಎ ಈಸ್ ಈಕ್ವಲ್ ಟು ವೆಕ್ಟರ್ ಬಿ, ಈಕ್ವಲ್ ವೆಕ್ಟರ್ಸ್. ನೆಗೆಟಿವ್ ಅಂತಂದರೆ ಒಂದು ಅಪ್ವರ್ಡ್ ಇದ್ದರೆ ಇನ್ನೊಂದು ಡೌನ್ವರ್ಡ್, ಅಪೋಸಿಟ್ ಡೈರೆಕ್ಷನ್ ಸೇಮ್ ಮ್ಯಾಗ್ನಿಟ್ಯೂಡ್, ಅದನ್ನು ನೆಗೆಟಿವ್ ಆಫ್ ದಿ ವೆಕ್ಟರ್ ಅಂತ. ಸೊ ಈ ಥರ ಬರಿತೀವಿ, ವೆಕ್ಟರ್ ಎ ಈಸ್ ಈಕ್ವಲ್ ಟು ಮೈನಸ್ ವೆಕ್ಟರ್ ಎ. ಸೊ ಇವಾಗ ನೋಡಿ ಫಸ್ಟ್ ಕ್ವಶನ್ ನೋಡೋಣ. 1 ಮಾರ್ಕ್ ಕ್ವಶನ್ಸ್, MCQ ಕ್ವಶನ್ ಇದೆ. ನೋಡಿ ಏನಿದೆ, ಫಸ್ಟ್ ಒನ್ ಕ್ವಶನು, ದ ಪ್ರೊಜೆಕ್ಷನ್ ವೆಕ್ಟರ್ ಆಫ್ ದ ವೆಕ್ಟರ್ ಎ ಬಿ ಆನ್ ದಿ ಡೈರೆಕ್ಟೆಡ್ ಲೈನ್ ಎಲ್ ಇಫ್ ಆ್ಯಂಗಲ್ ಥೀಟಾ ಈಸ್ ಈಕ್ವಲ್ ಟು π/2 ವಿಲ್ ಬಿ ಆಪ್ಷನ್ ಎ 0 ವೆಕ್ಟರ್, ಆಪ್ಷನ್ ಬಿ ವೆಕ್ಟರ್ ಎ ಬಿ, ಆಪ್ಷನ್ ಸಿ ವೆಕ್ಟರ್ ಬಿ ಎ, ಆಪ್ಷನ್ ಡಿ ಯೂನಿಟ್ ವೆಕ್ಟರ್ ಅಂತ ಇದೆ. ಸೊ ನಮ್ಗೆ ಇಲ್ಲಿ ಏನು ಗೊತ್ತಿರಬೇಕು ಫಸ್ಟು ಅಂತಂದರೆ, ಪ್ರೊಜೆಕ್ಷನ್ ವೆಕ್ಟರ್ ಅಂದರೆ ಪ್ರೊಜೆಕ್ಷನ್ ಅಂದರೆ ಯಾವ ಥರ ಇರುತ್ತೆ. ಜನರಲಿ ನಾವು ಏನಂತ ತೊಗೊತೀವಿ, ಪ್ರೊಜೆಕ್ಷನ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಅಂತ ತಗೊಂಡಾಗ ಏನಾಗುತ್ತೆ, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಅಂತ ಇರುತ್ತೆ. ಅದೇ ಥರ ಪ್ರೊಜೆಕ್ಷನ್ ವೆಕ್ಟರ್ ಬಿ ಆನ್ ಅ ವೆಕ್ಟರ್ ಎ, ಇದೆರಡನ್ನೂ ನೆನ್ಪಿಡಬೇಕು ನೋಡಿ. ನಿಮಗೆ ಅವ್ನು ಯಾವುದೇ ಕೇಳಿದ್ರು ಕೂಡ ನೀವು ಇದು ಯೂಸ್ ಮಾಡಿದರೆ ಆರಾಮಾಗಿ ಆನ್ಸರ್ ಮಾಡ್ಬೋದು. ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂತ.
ನೋಡಿ ಇದು ಫಾರ್ಮುಲಾ ಅಂತಲೂ ಹೇಳ್ಬೋದು ಅಥವಾ ಸ್ಟ್ಯಾಂಡರ್ಡ್ ಏನದು ಪ್ರೊಜೆಕ್ಷನ್ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ ಏನಾಗಿದೆ ನೋಡಿ, ಪ್ರೊಜೆಕ್ಷನ್ ವೆಕ್ಟರ್ ಆಫ್ ದ ವೆಕ್ಟರ್ ಎ ಬಿ ಆನ್ ದ ವೆಕ್ಟರ್ ಪ್ರೊಜೆಕ್ಷನ್ ವೆಕ್ಟರ್ ಎ ಬಿ ಆನ್ ಡೈರೆಕ್ಟೆಡ್ ಲೈನ್ ಎಲ್ ಅಂತ ಇದೆ. ಸೊ ಏನಾಗುತ್ತೆ ಇಲ್ಲಿ, ವೆಕ್ಟರ್ ಎ ಬಿ ಡಾಟ್ ವೆಕ್ಟರ್ ಎಲ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಲ್ ಅಂತ ಆಗುತ್ತೆ. ಏನಕ್ಕಂದರೆ ಎ ಪ್ಲೇಸಲ್ಲಿ ವೆಕ್ಟರ್ ಎ ಬಿ ಇದೆ, ಬಿ ಪ್ಲೇಸಲ್ಲಿ ಎಲ್ ಅಂತ ಇದೆ. ಬಟ್ ಅವ್ನು ಏನು ಹೇಳ್ತಿದ್ದಾನೆ, ಆ್ಯಂಗಲ್ ಥೀಟಾ ಈಸ್ ಅ 90 ಡಿಗ್ರಿ ಅಂತ. ಸೊ 90 ಡಿಗ್ರಿ ಅಂತಂದರೆ π/2 ಒಂದೇ, ಈವನ್ 90 ಡಿಗ್ರಿ ಅಂದರೂ ಒಂದೇ. 90 ಡಿಗ್ರಿ ಯಾವಾಗಿರುತ್ತಪ್ಪ ಅಂತಂದರೆ ವೆನ್ ಥೀಟಾ ಈಸ್ ಈಕ್ವಲ್ ಟು π/2. ಸೊ ಅವಾಗ ಏನಾಗಿರುತ್ತೆ, ವೆಕ್ಟರ್ ಎ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಲೈನ್ ಎಲ್. ಸೊ ಪರ್ಪೆಂಡಿಕ್ಯುಲರ್ ಟು ದಿ ಲೈನ್ ಎಲ್ ಆದಾಗ ವೆಕ್ಟರ್ ಎ ಬಿ ಡಾಟ್ ವೆಕ್ಟರ್ ಎಲ್ ಅಂತಂದರೆ ಏನಾಗಿರುತ್ತೆ, ಇದು 0. ನಮಗೆ ಪ್ರಾಪರ್ಟೀಸ್ ಆಫ್ ದ ವೆಕ್ಟರ್ ಪ್ರಾಡಕ್ಟಲ್ಲಿ ಬರುತ್ತೆ. ಏನಪ್ಪ ಅಂತಂದರೆ ಎರಡು ವೆಕ್ಟರು ಪರ್ಪೆಂಡಿಕ್ಯುಲರ್ ಟು ಈಚ್ ಇದ್ದಾಗ ಡಾಟ್ ಪ್ರಾಡಕ್ಟು ಏನಾಗಿರುತ್ತೆ ನಮಗೆ 0. ಪರ್ಪೆಂಡಿಕ್ಯುಲರ್ ನಾವು ಏನಕ್ಕೆ ತೊಗೊಂಡ್ವಿ, ಥೀಟಾ ಈಸ್ ಈಕ್ವಲ್ ಟು π/2 ಅಂತಂದರೆ 90 ಡಿಗ್ರಿ. ನೋಡಿ ಆ್ಯಂಗಲ್ 90 ಡಿಗ್ರಿ ಇದ್ದಾಗ ನಮ್ಗೆ ಏನಾಗುತ್ತೆ ನೋಡಿ, ಈ ಥರ ಬರುತ್ತೆ ತಾನೆ 90 ಡಿಗ್ರಿ ಅಂತಂದರೆ. ಸೊ ಇದು ವೆಕ್ಟರ್ ಎ ಬಿ ಅಂತ ತೊಗೊಂಡಾಗ, ಇದು ವೆಕ್ಟರ್ ಎಲ್ ಅಂತ ತೊಗೊಂಡಾಗ ನೋಡಿ, ಎ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಎಲ್ ಇದೆ ತಾನೆ. ಸೊ ಇಲ್ಲಿ 90 ಡಿಗ್ರಿ ಆದರೆ ಪರ್ಪೆಂಡಿಕ್ಯುಲರ್. ಸೊ ಎ ಬಿ ಇಸ್ ಅ ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಎಲ್ ಆದಾಗ ವೆಕ್ಟರ್ ಎ ಬಿ ಡಾಟ್ ಎಲ್ ಏನಾಗುತ್ತೆ ನಮಗೆ 0. ಸೊ ಇಲ್ಲಿ ನೋಡಿ ವ್ಯಾಲ್ಯೂ ಪುಟ್ ಮಾಡಿದರೆ 0/anything ಏನಾಗುತ್ತೆ ನಮಗೆ 0. ಸೊ ಆನ್ಸರ್ ಏನು ಬರುತ್ತೆ ನಮಗೆ, ಆಪ್ಷನ್ ಎ 0 ವೆಕ್ಟರ್. ಸೊ ಕ್ವಶನ್ ಏನಿತ್ತು ನಮಗೆ, ಪ್ರೊಜೆಕ್ಷನ್ ಮೇಲೆ ಇತ್ತು ನೋಡಿ. ಪ್ರೊಜೆಕ್ಷನ್ ವೆಕ್ಟರ್ ಆಫ್ ದ ವೆಕ್ಟರ್ ಎ ಬಿ ಆನ್ ದಿ ಡೈರೆಕ್ಟೆಡ್ ಲೈನ್ ಎಲ್ ಅಂತ ಇದೆ. ಸೊ ಇಲ್ಲೇನಾಗಿತ್ತು, ಪ್ರೊಜೆಕ್ಷನ್ ವೆಕ್ಟರ್ ಎ ಆನ್ ಬಿ ಇದ್ದಾಗ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಅದೇ ಥರ ಪ್ರೊಜೆಕ್ಷನ್ ವೆಕ್ಟರ್ ಬಿ ಆನ್ ಅ ವೆಕ್ಟರ್ ಎ ಅಂತಂದರೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ಸೊ ಇಲ್ಲಿ ಪ್ರೊಜೆಕ್ಷನ್ ವೆಕ್ಟರ್ ಎ ಬಿ ಆನ್ ದ ಡೈರೆಕ್ಟೆಡ್ ಲೈನ್ ಎಲ್ ಅಂತ ಇದ್ದಾಗ ವೆಕ್ಟರ್ ಎ ಬಿ ಡಾಟ್ ಎಲ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎಲ್ ಬರುತ್ತೆ. ಸೊ ಇಲ್ಲೇನು ಕೊಟ್ಟಿದ್ದಾನೆ, ಥೀಟಾ ಆ್ಯಂಗಲ್ ಕೊಟ್ಟಿದ್ದಾನಲ್ಲ, ಥೀಟಾ ಈಸ್ ಈಕ್ವಲ್ ಟು π/2 ಅಥವಾ 90 ಡಿಗ್ರಿ. 90 ಡಿಗ್ರಿ ಅಂದರೆ ಏನಾಗುತ್ತೆ ನಮಗೆ, ಪರ್ಪೆಂಡಿಕ್ಯುಲರ್ ಟು ಈಚ್. ಸೊ ಪರ್ಪೆಂಡಿಕ್ಯುಲರ್ ಅಂದರೆ ಡಾಟ್ ಪ್ರಾಡಕ್ಟಲ್ಲಿ ಏನು ಬರುತ್ತೆ 0. ಸೊ 0/anything ನೋಡಿ ಏನಾಗುತ್ತೆ ನಮಗೆ 0 ವೆಕ್ಟರ್. ನೋಡಿ ಈ ಥರ ಬೇಸಿಕ್ ಚೆನ್ನಾಗಿ ಗೊತ್ತಿತ್ತಪ್ಪ ಅಂತಂದರೆ ನಾವು ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು MCQ ಕ್ವಶನ್. ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ಇದೆ. ಫಾರ್ ದ ಗಿವನ್ ಫಿಗರ್ ನೋಡಿ ಈ ಥರ ಡೈಗ್ರಾಮ್ ಕೊಟ್ಬಿಟ್ಟು ಕೇಳ್ಬೋದು. ಫಾರ್ ದ ಗಿವನ್ ಫಿಗರ್ ವೆಕ್ಟರ್ ಪಿ ಮೈನಸ್ ವೆಕ್ಟರ್ ಕ್ಯೂ ಈಸ್ ನೋಡಿ ಏನಾಗುತ್ತೆ ಅಂತ ಇಲ್ಲೇನು ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಓ ಇದೆ, ಓ ಇಂದ ಈ ಕಡೆ ವೆಕ್ಟರ್ ಬಿ, ಅದನ್ನು ಒ ಬಿ ಅಂತಂದರೆ ಇಲ್ಲೇನಿದೆ ಒ ಬಿ ಈಸ್ ಈಕ್ವಲ್ ಟು ವೆಕ್ಟರ್ ಒ ಬಿ ಈಸ್ ಈಕ್ವಲ್ ಟು ವೆಕ್ಟರ್ ಕ್ಯೂ ಅಂತ ಕೊಟ್ಟಿದ್ದಾನೆ. ಅದೇ ಥರ ವೆಕ್ಟರ್ ಒ ಎ ತಗೊಂಡಾಗ ಏನಿದೆ ನಮಗೆ ವೆಕ್ಟರ್ ಪಿ ಅಂತ ಇದೆ. ಸೊ ಇಲ್ಲಿ ನಮಗೆ ಯಾವುದು ಬರುತ್ತೆ ಅಂತ ಕೇಳ್ತಿದ್ದಾನೆ. ಸೊ ಒ ಸಿ ಬರುತ್ತಾ, ಸಿ ಒ ಬರುತ್ತಾ, ಬಿ ಎ ಬರುತ್ತಾ, ಒ ಬಿ. ನೋಡಿ ಇವಾಗ ನಮ್ಗೆ ಇಲ್ಲಿ ಕೊಟ್ಟಿರೋದು ವೆಕ್ಟರ್ ಪಿ ಮೈನಸ್ ವೆಕ್ಟರ್ ಕ್ಯೂ. ಸೊ ಪಿ ಅನ್ನೋದು ಯಾವುದಿದೆ ನಮಗೆ ವೆಕ್ಟರ್ ಒ ಎ ಮೈನಸ್ ವೆಕ್ಟರ್ ಕ್ಯೂ ಅಂತಂದರೆ ಯಾವುದಿದೆ ವೆಕ್ಟರ್ ಒ ಬಿ. ಸೊ ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ನಮಗೆ ಬಿ ಎ, ವೆಕ್ಟರ್ ಬಿ ಎಗೆ ಈಕ್ವಲ್. ಸೊ ಆಪ್ಷನ್ ಯಾವುದಾಗುತ್ತೆ ನಮಗೆ ಆನ್ಸರ್ ಆಪ್ಷನ್ ಸಿ ಅಂತ. ಸೊ ನೋಡಿ ಈ ಥರ ಡೈಗ್ರಾಮ್ ಕೊಟ್ಬಿಟ್ಟು ಕೇಳಿದರೆ ಫಸ್ಟು ನೋಡಿ ಯಾವ್ದು ಕೊಟ್ಟಿರ್ತಾನೆ, ವೆಕ್ಟರ್ ಕ್ಯೂ ಅಂದರೆ ಓದಿಂದ ಬಿ ಇದೆ, ಒ ಬಿ ಈಸ್ ಅ ವೆಕ್ಟರ್ ಕ್ಯೂ. ಅದೇ ಥರ ಓ ಇಂದ ಎ ತಗೊಂಡಾಗ ವೆಕ್ಟರ್ ಪಿ ಅಂತ ಕೊಟ್ಟಿದ್ದಾನೆ. ಸೊ ಅವಾಗ ವೆಕ್ಟರ್ ಪಿ ಮೈನಸ್ ಕ್ಯೂ ಅಂತ ಕೊಟ್ಟಿದ್ದಾನೆ. ವೆಕ್ಟರ್ ಪಿ ಮೈನಸ್ ಕ್ಯೂ ಅಂದರೆ ಪಿ ಅನ್ನೋದು ಒ ಎ ಇದೆ, ಕ್ಯೂ ಅನ್ನೋದು ಒ ಬಿ. ಸೊ ಈ ಥರ ನೋಡಿ ಇಲ್ಲಿ ಫಸ್ಟು ಒ ಎ ಮೈನಸ್ ಒ ಬಿ ಇದೆಯಲ್ಲ, ನಾವು ಎರಡನ್ನೂ ಜಾಯಿನ್ ಮಾಡಿದಾಗ ಏನು ಬರುತ್ತೆ, ಫಸ್ಟು ಈ ವೆಕ್ಟರ್ ಬಿ ಎ ಅಂತ ಬರುತ್ತೆ. ಸೊ ಆನ್ಸರ್ ಏನಾಗುತ್ತೆ ನಮಗೆ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ಇದೆ. ದ ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಎ ಈಸ್ ಈಕ್ವಲ್ ಟು 2i + 3j + 2k ಆನ್ y axis ಈಸ್
ಆಪ್ಷನ್ ಎ 3/√17, ಆಪ್ಷನ್ ಬಿ 3, ಆಪ್ಷನ್ ಸಿ 8/√17, ಆಪ್ಷನ್ ಡಿ 2/√17 ಅಂತ ಇದೆ. ಸೊ ನಾವು ಆಲ್ರೆಡಿ ನೋಡಿದ್ದೀವಿ ಪ್ರೊಜೆಕ್ಷನ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಇದ್ದಾಗ ಏನು ಬರುತ್ತೆ ಅಂದರೆ ನೋಡಿ, ಪ್ರೊಜೆಕ್ಷನ್ ವೆಕ್ಟರ್ ಎ ಆನ್ ಬಿ ಅಂತ ಇದ್ದಾಗ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಅಂತ ಇರುತ್ತೆ. ಇಲ್ಲಿ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೈ ಎಕ್ಸಸ್ ಅಂತ ಕೊಟ್ಟಿದೆ. ಸೊ ನೋಡಿ, ಇಫ್ ವೈ ಎಕ್ಸಸ್ ಇದ್ದಾಗ, ಸೊ ಇಲ್ಲಿ ನಮಗೆ ಒಂದು ವೆಕ್ಟರ್ ಬೇಕು. ವೆಕ್ಟರ್ ಬಿ ಏನಾಗುತ್ತೆ, ಎಕ್ಸ್ 0 ಆಗಿರುತ್ತೆ, ಐ ಇಂಟು 0 ಪ್ಲಸ್ ಜೆ ಇಂಟು 1 ಪ್ಲಸ್ ಕೆ ಇಂಟು 0. ಝೆಡ್ ಎಕ್ಸಸ್ ಮತ್ತು ಎಕ್ಸ್ 0 ಆಗುತ್ತೆ, ವೈ ಎಕ್ಸಸ್ ಮಾತ್ರ 1 ಬರುತ್ತೆ. ಸೊ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಜೆ ಮಾತ್ರ ಬರುತ್ತೆ. ಇವಾಗ ನಾವು ಪ್ರೊಜೆಕ್ಷನ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ತಗೊಂಡಾಗ ನೋಡಿ ಏನು ಬರುತ್ತೆ, ವೆಕ್ಟರ್ ಎ ಆನ್ ಪ್ರೊಜೆಕ್ಷನ್ ವೆಕ್ಟರ್ ಎ ಆನ್ ಪ್ರೊಜೆಕ್ಷನ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ತಗೊಂಡ ನೋಡಿ ಏನು ಬರುತ್ತೆ, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಏನಿದೆ ನಮಗೆ, ವೆಕ್ಟರ್ ಎ ಅಂತಂದರೆ 2i ಪ್ಲಸ್ 3j ಪ್ಲಸ್ 2k ಡಾಟ್ ವೆಕ್ಟರ್ ಬಿ ಅಂತಂದರೆ ಏನಿದೆ ನಮಗೆ, ವೆಕ್ಟರ್ ಜೆ ಅಷ್ಟೇ, ಅಥವಾ ಯೂನಿಟ್ ವೆಕ್ಟರ್ ಜೆ ಅಂತ ಕೂಡ ಹೇಳ್ಬೋದು. ಸೊ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಅಂತಂದರೆ ಏನಾಗುತ್ತೆ ಇಲ್ಲಿ, ರೂಟ್ 0² ಪ್ಲಸ್ 1² ಪ್ಲಸ್ 0² ಅಂದರೆ ಎಕ್ಸು ಮತ್ತು ಝೆಡ್ 0 ಇದೆ, ವೈ ಮಾತ್ರ 1 ಇದೆ ವ್ಯಾಲ್ಯೂ. ಸೊ ಮ್ಯಾಗ್ನಿಟ್ಯೂಡ್ ಅಂತಂದರೆ ಏನಿದೆ ನಮ್ಗೆ ಅದು ಗೊತ್ತಿರಬೇಕು. ಮ್ಯಾಗ್ನಿಟ್ಯೂಡ್ ಅಂತಂದರೆ ಯಾವ್ದು ಬರುತ್ತೆ, √² x² ಪ್ಲಸ್ y² ಪ್ಲಸ್ z² ಅಂದರೆ ಕೊಯಿಫಿಷಿಯಂಟ್ ಆಫ್ i j ಕೆ ಏನು ಬರುತ್ತೆ, XYZ ಅಂತ ಜೆಂಟ್ರಲ್ಲಿ ತೊಗೊತೀವಲ್ಲ. ಸೊ ಇವಾಗ ಇಲ್ಲೇನಾಗುತ್ತೆ ನಮಗೆ ನೋಡಿ, 2i ಇಂಟು ಇಲ್ಲೇನಿಲ್ಲ ಅಂದರೆ 0 ಬಂತು. ಡಾಟ್ ಪ್ರಾಡಕ್ಟ್ ತೊಗೊಂಡಾಗ ಐ ಡಾಟ್ ಐ ನೋಡಿ ಇಲ್ಲಿ ಬರಿತೀನಿ ಏನಿದೆ, ಐ ಡಾಟ್ ಐ ಅಂದರೆ 1, ಜೆ ಡಾಟ್ ಜೆ 1, ಕೆ ಡಾಟ್ ಕೆ 1. ಡಾಟ್ ಪ್ರಾಡಕ್ಟ್ ಇದ್ದಾಗ ಸೇಮ್ ಯೂನಿಟ್ ವೆಕ್ಟರ್ಸ್ ಅಂದರೆ ಸೇಮ್ ವೆಕ್ಟರ್ಸ್ ತೊಗೊಂಡಾಗ 1 ಬರುತ್ತೆ. ಬಟ್ ಇಲ್ಲಿ ನೋಡಿ ಐ ಇದೆ, ಇಲ್ಲ ಐ ಇಲ್ಲ 0. ಸೊ 3j ಇಂಟು ಜೆ ಡಾಟ್ ಜೆ 1, ಸೊ ಇಂಟು 3 ಅಂದರೆ 3 ಇಂಟು 1 3 ಪ್ಲಸ್ ಕೆ, ಇಲ್ಲಿ ಕೆ ವೆಕ್ಟರ್ ಇಲ್ಲ 0 ಬರುತ್ತೆ. ಸೊ ಡಿವೈಡೆಡ್ ಬೈ √0 ಪ್ಲಸ್ 1 ಪ್ಲಸ್ 1 ಏನಾಗುತ್ತೆ 1. ಸೊ 0 ಪ್ಲಸ್ 3 ಪ್ಲಸ್ 3 ಅಂದರೆ 0 ಪ್ಲಸ್ 3 ಪ್ಲಸ್ 0 ಅಂದರೆ 3. ಸೊ ಡಿವೈಡೆಡ್ ಬೈ √1 ಅಂತಂದರೆ 1. ಸೊ ಆನ್ಸರ್ ಏನು ಬರುತ್ತೆ ನಮಗೆ 3. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಈ ಥರ ಕೇಳಿದಾಗ ಪ್ರೊಜೆಕ್ಷನ್ ಕೇಳಿದಾಗ ನಮಗೇನು ಗೊತ್ತಿರಬೇಕು, ಬೇಸಿಕ್ ನಾಲೆಜು. ಪ್ರೊಜೆಕ್ಷನ್ ಆಫ್ ಅ ವೆಕ್ಟರ್ ಎ ಈಸ್ ಈಕ್ವಲ್ ಟು 2i ಪ್ಲಸ್ 3j ಪ್ಲಸ್ 2k ಆನ್ ವೈ ಎಕ್ಸಿಸ್ ಅಂತ ಕೊಟ್ಟಿದ್ದಾನೆ. ಸೊ ಫಸ್ಟ್ ನಮಗೆ ಪ್ರೊಜೆಕ್ಷನ್ ವೆಕ್ಟರ್ ಎ ಆನ್ ಬಿ ಅಂದರೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಅಂತ. ಸೊ ವೈ ಎಕ್ಸಿಸ್ ಅಂದರೆ ನಾವು ವೆಕ್ಟರ್ ಬಿ ಅಂತ ತೊಗೊತೀವಿ. ವೆಕ್ಟರ್ ಎ ಆಲ್ರೆಡಿ ಕೊಟ್ಟಿದ್ದಾನೆ, ವೆಕ್ಟರ್ ಬಿ ತೊಗೊಂಡಾಗ ವೈ ಎಕ್ಸಿಸ್ ಅಂದರೆ ಎಕ್ಸು ಮತ್ತು ಝಡ್ 0 ಆಗಿರುತ್ತೆ, ಬರೀ ವೈ ಮಾತ್ರ 1 ಆಗಿರುತ್ತೆ. ಸೊ ಐ ಇಂಟು 0 ಪ್ಲಸ್ ಜೆ ಇಂಟು 1 ಪ್ಲಸ್ ಕೆ ಇಂಟು 0 ಅಂತ. ಸೊ ವೆಕ್ಟರ್ ಬಿ ಏನೈತೆ ನಮಗೆ ಜೆ. ಇವಾಗ ನೋಡಿ ಪ್ರೊಜೆಕ್ಷನ್ ವೆಕ್ಟರ್ ಎ ಆನ್ ಬಿ ತೊಗೊಂಡಾಗ ವೆಕ್ಟರ್ ಎ ಅಂದರೆ 2i ಪ್ಲಸ್ 3j ಪ್ಲಸ್ 2k ಇದೆ, ಡಾಟ್ ವೆಕ್ಟರ್ ಬಿ ಅಂದರೆ ಜೆ. ಸೊ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಅಂತಂದರೆ ನೋಡಿ √, ಕೊಯಿಫಿಷಿಯಂಟ್ ಆಫ್ ಐ ಏನೇನು 0 ಇದೆ, ಕೊಯಿಫಿಷಿಯಂಟ್ ಆಫ್ ಜೆ 1 ಇದೆ, ಕೊಯಿಫಿಷಿಯಂಟ್ ಆಫ್ ಕೆ 0 ಇದೆ. ಸೊ ಇಲ್ಲೇನು ಬಂತು, √0² ಪ್ಲಸ್ 1² ಪ್ಲಸ್ 0². ಇಲ್ಲಿ ನೋಡಿ ಮಲ್ಟಿಪ್ಲೈ ಮಾಡಬೇಕಾದ್ರೆ ಡಾಟ್ ಪ್ರಾಡಕ್ಟ್ ಗೊತ್ತಿದೆ ನಮಗೆ, ಐ ಡಾಟ್ ಐ ತೊಗೊಂಡಾಗ 1. ಸೇಮ್ ಈ ವೆಕ್ಟರ್ಸನ್ನು ಡಾಟ್ ಪ್ರಾಡಕ್ಟ್ ಯೂಸ್ ಮಾಡಿದಾಗ 1 ಬರುತ್ತೆ, ಡಿಫ್ರೆಂಟ್ ಮಾಡಿದಾಗ 0 ಬರುತ್ತೆ. ನೋಡಿ ಅದನ್ನು ಬರೀತೀನಿ ಇಲ್ಲಿ ಯಾವ ಥರ ಅಂತಂದರೆ ನೋಡಿ, ಐ ಡಾಟ್ ಜೆ ತೊಗೊಂಡಾಗ 0, ಜೆ ಡಾಟ್ ಕೆ ತೊಗೊಂಡಾಗ 0, ಅದೇ ಥರ ಕೆ ಡಾಟ್ ಐ ತೊಗೊಂಡಾಗ 0. ನೋಡಿ ಡಿಫ್ರೆಂಟ್ ತೊಗೊಂಡಾಗ 0 ಬರುತ್ತೆ, ಅದಕ್ಕೆ ನಮಗಿಲ್ಲಿ 0 ಬಂತು. ಪ್ಲಸ್ 3j ಇಂಟು ಜೆ ಅಂತಂದರೆ 3 ಪ್ಲಸ್ 2k ಇಂಟು ಜೆ ಅಂದರೆ 0. ಸೊ
ಸೊ ಮ್ಯಾಗ್ನಿಟ್ಯೂಡ್ ಆಫ್ 0 + 1 + 1 0 ಅಂದರೆ 1 ಬಂತು. ಸೊ ಆನ್ಸರ್ ಏನು ಬಂತು ನಮಗೆ 3. ಸೊ ಯಾವ್ದು ಬರುತ್ತೋ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಗೊತ್ತಿರಬೇಕು ನಮಗೆ ಪ್ರೊಜೆಕ್ಷನ್ ಡಾಟ್ ಪ್ರಾಡಕ್ಟ್ ಇದ್ದಾಗ ಯಾವ ಥರ ಬರುತ್ತೆ ಆನ್ಸರ್. ಸೇಮ್ ವೆಕ್ಟರ್ ಇದ್ದಾಗ 1 ಬರುತ್ತೆ, ಡಿಫ್ರೆಂಟ್ ಇದ್ದಾಗ 0 ಬರುತ್ತೆ. ಸೊ ಅದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದ್ರೆ ನಾವು ಈಸಿಯಾಗಿ ಫೈಂಡ್ ಮಾಡ್ಬೋದು. ನೆಕ್ಸ್ಟ್ ನೋಡಿ 4th ಕ್ವೆಶನ್ ಇದೆ. ಏನಿದೆ ಯೂನಿಟ್ ವೆಕ್ಟರ್ ನೋಡಿ. ಆಲ್ರೆಡಿ ನಾವು ಡೆಫಿನೇಷನ್ ಕೂಡ ನೋಡಿದ್ದೀವಿ. ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದಿ ವೆಕ್ಟರ್ ಎ ಈಸ್ ಈಕ್ವಲ್ ಟು I + j + 2k. ಎಲ್ಲನೂ ಇದೇನಾಗಿರುತ್ತೆ ಯೂನಿಟ್ ವೆಕ್ಟರ್ಸ್ ಇರುತ್ತೆ. ಈಸ್ ನೋಡಿ ಆಪ್ಷನ್ ಏನಿದೆ I + j + 2k ಡಿವೈಡೆಡ್ ಬೈ √6. ಆಪ್ಷನ್ ಬಿ I + j + 2k ಡಿವೈಡೆಡ್ ಬೈ 6. ಆಪ್ಷನ್ ಸಿ I + j + 2k ಡಿವೈಡೆಡ್ ಬೈ 4. ಆಪ್ಷನ್ ಡಿ I + j + 2k ಡಿವೈಡೆಡ್ ಬೈ 2 ಅಂತ. ಸೊ ಇಲ್ಲಿ ನೋಡಿ ಯೂನಿಟ್ ವೆಕ್ಟರ್ ಅಂತಂದರೆ ಏನಿದೆ ನಮಗೆ ಎ ಕ್ಯಾಪ್ ಈಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂತ. ಸೊ ಆಲ್ರೆಡಿ ನಮಗೆ ವೆಕ್ಟರ್ ಎ ಕೊಟ್ಟಿದ್ದಾನೆ. ಏನಿದೆ ವೆಕ್ಟರ್ ಎ I + j + 2k ಅಂತ ಇದೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಫೈಂಡ್ ಮಾಡ್ಬೇಕಾದ್ರೆ ಯಾವ ಥರ ಮಾಡ್ತೀವಿ, √ ನೋಡಿ ಯೂನಿಟ್ ವೆಕ್ಟರ್ I j k ಕೋಎಫಿಷಿಯಂಟ್ ಐದೇನಿದೆ 1² ಪ್ಲಸ್ ಜೆದೆ ಏನಿಲ್ಲ ಅಂದರೆ 1 ಇರುತ್ತೆ. ಸೊ ಕೆದೇನಿದೆ 2². ಸೊ ಈಸ್ ಈಕ್ವಲ್ ಟು √1² is 1 + 1² is 1 + 2 2s 4. ಸೊ ಈಸ್ ಈಕ್ವಲ್ ಟು √1 + 1 2 + 4 is 6. ಸೊ ಇವಾಗ ನೋಡಿ ಎ ಕ್ಯಾಪ್ ಈಸ್ ಈಕ್ವಲ್ ಟು ಅಂದರೆ ಎ ಕ್ಯಾಪ್ ಇನ್ ದ ಸೆನ್ಸ್ ಯೂನಿಟ್ ವೆಕ್ಟರ್. ಇದು ಆಲ್ರೆಡಿ ಡೆಫಿನಿಷನ್ ನೋಡ್ಬೇಕಾದ್ರೆ ಹೇಳಿದ್ವಿ ಯಾವ ಥರ ಡಿನೋಟ್ ಮಾಡ್ತೀವಿ ಯೂನಿಟ್ ವೆಕ್ಟರ್ ಅಂದರೆ. ಎ ಕ್ಯಾಪ್ ಈಸ್ ಈಕ್ವಲ್ ಟು ನೋಡಿ I + j + 2k ಡಿವೈಡೆಡ್ ಬೈ √6. ಏನಕ್ಕಂದರೆ ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇದೆ. ವೆಕ್ಟರ್ ಎ ಅಂದರೆ ಆ್ಯಸ್ ಇಟ್ ಈಸ್ I + j + 2k. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂತಂದರೆ √ ಸಮ್ ಆಫ್ ದಿ ಕೋಎಫಿಷಿಯಂಟ್ ಆಫ್ I j k ನೋಡಿ ವಿತ್ ಅ ಸ್ಕ್ವಯರ್ ಅದು ಕೂಡ. ಸೊ ಇಲ್ಲಿ ನೋಡಿ ಕೋಎಫಿಷಿಯಂಟ್ ಆಫ್ I 1 ಬಂತು, ಜೆದು 1 ಕೆದು 2. ಸೊ 2 2s 4 1² is 1 ಇಲ್ಲಿನೂ 1² is 1 1 + 1 2 2 + 4 is 6 √6. ಸೊ ಆನ್ಸರ್ ಯಾವ್ದು ಬರುತ್ತೆ, ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. I + j + 2k ಡಿವೈಡೆಡ್ ಬೈ √6. ನೋಡಿ ಯೂನಿಟ್ ವೆಕ್ಟರ್ ಕೇಳಿದಾಗ ಇದು ಗೊತ್ತಿರಬೇಕು ನಮಗೆ. ಯೂನಿಟ್ ವೆಕ್ಟರ್ ಎ ಈಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ನೆಕ್ಸ್ಟ್ ನೋಡಿ 5th ಕ್ವಶನ್ ಇದೆ. The position vector of a point which divides the join of points with position vector 3 into vector a minus 2 into vector b and vector a plus vector b externally in the ratio 2:1 ಅಂತ ಇದೆ. ಸೊ ಆಪ್ಷನ್ ಎ ಏನು ಕೊಟ್ಟಿದ್ದಾನೆ 5 into vector a divided by 3. ಆಪ್ಷನ್ ಬಿ 4 into vector a minus vector b. ಆಪ್ಷನ್ ಸಿ 4 into vector b minus vector a. ಆಪ್ಷನ್ ಡಿ 2 into vector a plus vector b ಅಂತ. ಸೊ ಇಲ್ಲಿ ನಮಗೆ ಏನು ಗೊತ್ತಿರಬೇಕು, ಸೆಕ್ಷನ್ ಫಾರ್ಮುಲಾ ನೋಡಿ. ಇಂಟರ್ನಲಿ ಮತ್ತು ಎಕ್ಸ್ಟರ್ನಲಿ 2 ಫಾರ್ಮುಲಾಸ್ ಇದೆ. ಫಸ್ಟು ಫಾರ್ಮುಲಾಸ್ ಬರೀತೀನಿ ನೋಡಿ. ಸೆಕ್ಷನ್ ಫಾರ್ಮುಲಾ ಇಂಟರ್ನಲಿ ಇದ್ದಾಗ ಏನಾಗಿರುತ್ತೆ ಫಾರ್ಮುಲಾ, m into vector b plus n into vector a divided by m plus n ಅಂತ ಇದೆ. ಅದೇ ಎಕ್ಸ್ಟರ್ನಲಿ ಇದ್ದಾಗ ಎಕ್ಸ್ಟರ್ನಲಿ m into vector b minus n into vector a divided by m minus n ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ ಇಲ್ಲೇನು ಕೊಟ್ಟಿದ್ದಾನೆ, ಪೊಸಿಷನ್ ವೆಕ್ಟರ್ 3 into vector a minus 2 into vector b. ಸೊ ಇದನ್ನು ನಾವು ಏನಂತ ತಗೊಳ್ಳೋಣ, ವೆಕ್ಟರ್ a is equal to 3 into vector a minus 2 into vector b ಅಂತ. ಅದೇ ಥರ ವೆಕ್ಟರ್ b ಅಂತಂದರೆ ವೆಕ್ಟರ್ a plus ವೆಕ್ಟರ್ b ಅಂತ. ಸೊ ಇದನ್ನೇ ನಾವು ವೆಕ್ಟರ್ o a ಮತ್ತು ವೆಕ್ಟರ್ o b ಅಂತ ಕೂಡ ತಗೋಬೋದು. ಆಮೇಲೆ m:n ಅಂತಂದರೆ m:n ಕೊಟ್ಟಿದ್ದಾನೆ 2:1 ಅಂತ. ಅಂದರೆ m is equal to ಏನಾಗಿರುತ್ತೆ 2, n ಅಂತಂದರೆ 1 ಆಗಿರುತ್ತೆ. ನೋಡಿ m is a 2,
n ಈಸ್ 1 ಅಂತ. ಸೊ ಇಲ್ಲಿ ನಮ್ಗೆ ಕೇಳಿರೋದು ಎಕ್ಸ್ಟರ್ನಲಿ ಇನ್ ದ ರೇಷಿಯೋ ಅಂತ ಕೇಳ್ತಿದ್ದಾನೆ. ಎಕ್ಸ್ಟರ್ನಲಿ ಅಂದರೆ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಎಮ್ ಅಂತಂದರೆ ಏನಿದೆ ನಮಗೆ ಎಕ್ಸ್ಟರ್ನಲಿ ಎಮ್ ಇಂಟು ವೆಕ್ಟರ್ ಬಿ ಮೈನಸ್ ಎನ್ ಇಂಟು ವೆಕ್ಟರ್ ಎ ಡಿವೈಡೆಡ್ ಬೈ ಎಮ್ ಮೈನಸ್ ಎನ್ ಅಂತ ಇದೆ. ಸೊ ಎಮ್ ಏನಿದೆ 2 ಇಂಟು ವೆಕ್ಟರ್ ಬಿ ಅಂತಂದರೆ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಅಂತ, ಮೈನಸ್ ಎನ್ ಅಂತಂದರೆ 1 ಇಂಟು ವೆಕ್ಟರ್ ಏನಿದೆ 3 ಇಂಟು ವೆಕ್ಟರ್ ಎ ಮೈನಸ್ 2 ಇಂಟು ವೆಕ್ಟರ್ ಬಿ ಡಿವೈಡೆಡ್ ಬೈ ಎಮ್ ಮೈನಸ್ ಎನ್ ಅಂದರೆ 2 ಮೈನಸ್ 1 ಅಂತ. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ನೋಡಿ, ಮಲ್ಟಿಪ್ಲೈ 2 ಇಂಟು ವೆಕ್ಟರ್ ಎ 2 ಇಂಟು ವೆಕ್ಟರ್ ಎ plus 2 into vector b is 2 vector b minus 1 into 3 into vector a vector a, okay, 3 into vector a minus into minus plus 1 into 2 into vector 2b vector ಅಂದರೆ 2 into vector b divided by 2 minus 1 is 1. ಸೊ ಇಲ್ಲಿ ನೋಡಿ ಏನು ಬರುತ್ತೆ, plus 2 into vector a minus 3 into vector a is a minus vector a plus 2 into vector b plus 2 into vector b. So 4 into vector b divided by 1 ಅಂತಂದರೆ ಡಿಫಾಲ್ಟ್ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು ನಾವು b ಇಂಟು 4 ಇಂಟು ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಎ ಅಂತ ಕೂಡ ಬರಿಬೋದು. ಅಂದರೆ ಪಾಸಿಟಿವ್ ಫಸ್ಟು ಆಮೇಲೆ ನೆಗೆಟಿವ್. ಆನ್ಸರ್ ನೋಡಿ 4 ಇಂಟು ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಎ, ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಪೊಸಿಷನ್ ವೆಕ್ಟರ್ ಕೊಟ್ಟಾಗ ನೋಡಿ ಈ ಥರ ರೇಷಿಯೋ ಎಕ್ಸ್ಟರ್ನಲಿನ ಇಂಟರ್ನಲಿನ ಚೆಕ್ ಮಾಡಬೇಕು. ನಾನು 2 ಫಾರ್ಮುಲಾ ಬರ್ತಿದ್ದೀನಿ. ಸೆಕ್ಷನ್ ಫಾರ್ಮುಲಾ ಇಂಟರ್ನಲ್ಲಿ ಇದ್ದಾಗ ಎಮ್ ಇಂಟು ವೆಕ್ಟರ್ ಬಿ ಪ್ಲಸ್ ಎನ್ ಇಂಟು ವೆಕ್ಟರ್ ಎ ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್ನು, ಎಕ್ಸ್ಟರ್ನಲ್ಲಿ ಇದ್ದಾಗ ಎಮ್ ಇಂಟು ವೆಕ್ಟರ್ ಬಿ ಮೈನಸ್ ಎನ್ ಇಂಟು ವೆಕ್ಟರ್ ಎ ಡಿವೈಡೆಡ್ ಬೈ ಎಮ್ ಮೈನಸ್ ಎನ್ ಅಂತ. ಸೊ ಇಲ್ಲಿ ನಮಗೆ 2 ವೆಕ್ಟರ್ ಕೊಟ್ಟಿದ್ದ, ಒಂದು 3 ಇಂಟು ವೆಕ್ಟರ್ ಎ ಮೈನಸ್ 2 ಇಂಟು ವೆಕ್ಟರ್ ಬಿ ಆ್ಯಂಡ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ. ಸೊ ಇದನ್ನು ನಾವು ಒ ಎ ಒ ಬಿ ಅಂತಲೂ ಕೂಡ ತೊಗೋಬೋದು, ಇಲ್ಲ ವೆಕ್ಟರ್ ಎ ವೆಕ್ಟರ್ ಬಿ ಅಂತ ಕೂಡ ತೊಗೋಬೋದು. ಸೊ ರೇಷಿಯೋ ಏನು ಕೊಟ್ಟಿದ್ದಾನೆ, ಎಮ್ ಈಸ್ ಟು ಎನ್, ಯಾವಾಗಲೂ ಎಮ್ ಫಸ್ಟ್ ಇರುತ್ತೆ, ಕನ್ಫ್ಯೂಷನ್ ಆಗಬಾರ್ದು. ಸೊ 2:1. ಸೊ ಎಕ್ಸ್ಟರ್ನಲಿ ಅಂದಾಗ ನೋಡಿ ಎಮ್ ಇಂಟು ವೆಕ್ಟರ್ ಬಿ ಮೈನಸ್ ಎನ್ ಇಂಟು ವೆಕ್ಟರ್ ಎ ಡಿವೈಡೆಡ್ ಬೈ ಎಮ್ ಮೈನಸ್ ಎನ್. ಸೊ 2 ಇಂಟು ವೆಕ್ಟರ್ ಎ ಮೈನಸ್ 1 ಇಂಟು ವೆಕ್ಟರ್ ಬಿ, 2 ಇಂಟು ವೆಕ್ಟರ್ ಬಿ ಮೈನಸ್ 1 ಇಂಟು ವೆಕ್ಟರ್ ಎ ಅಂತ. ಸೊ ಮಲ್ಟಿಪ್ಲೈ ಮಾಡಿದಾಗ 2 ಇಂಟು ವೆಕ್ಟರ್ ಎ ಪ್ಲಸ್ 2 ಇಂಟು ವೆಕ್ಟರ್ ಬಿ, ಅದೇ ಥರ ಮೈನಸ್ 1 ಇಂಟು 3 ಇಂಟು ವೆಕ್ಟರ್ ಎ ಅಂದರೆ ಮೈನಸ್ 3 ಇಂಟು ವೆಕ್ಟರ್ ಎ, ಮೈನಸ್ ಇಂಟು ಮೈನಸ್ ನೋಡಿ ಬ್ರಾಕೆಟ್ ರಿಮೂವ್ ಮಾಡಬೇಕಾದ್ರೆ ಸೈನ್ ಮಲ್ಟಿಪ್ಲೈ ಆಗಿಬಿಟ್ಟು ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ವೆಕ್ಟರ್ ಬಿ. ಇವಾಗ ನೋಡಿ 2 ಇಂಟು ವೆಕ್ಟರ್ ಎ ಮೈನಸ್ 3 ಇಂಟು ವೆಕ್ಟರ್ ಎ ನೋಡಿ ಮೈನಸ್ 3 ಪ್ಲಸ್ 2 ಮೈನಸ್ 1 ಇಂಟು ವೆಕ್ಟರ್ ಎ ಪ್ಲಸ್ 2 ಪ್ಲಸ್ 2 4 ಇಂಟು ವೆಕ್ಟರ್ ಬಿ. ಸೊ ಫಸ್ಟ್ ಪ್ಲಸ್ ಇರೋದು ಬರೆದ್ರೆ 4 ಇಂಟು ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಎ. ಸೊ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ಇಲ್ಲೆರಡು ಗೊತ್ತಿರಬೇಕು ನೋಡಿ, ಇಂಟರ್ನಲ್ಲಿ ಕೇಳ್ಬೋದಿಲ್ಲ ಎಕ್ಸ್ಟರ್ನಲ್ಲಿ ಯಾವುದೇ ಕೇಳಿದರೂ ಕೂಡ ನೀವು ಈಸಿಯಾಗಿ ಫೈಂಡ್ ಮಾಡ್ಬೋದು. ಎರಡೂ ಈ ಸೆಕ್ಷನ್ ಫಾರ್ಮುಲಾ ನೆನ್ಪಿಡಬೇಕು. ಸೊ ಇಲ್ಲಿ ಏನು ಬಂತು, ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 6th ಕ್ವಶನ್ ಇದೆ. ಇಫ್ ವೆಕ್ಟರ್ ಎ ಈಸ್ ಈಕ್ವಲ್ ಟು ನೋಡಿ ಇಫ್ ಎ ವೆಕ್ಟರ್ ಎ ಮೇಕ್ಸ್ ಆ್ಯಂಗಲ್ ವಿತ್ π/3 ವಿತ್ ಐ ಅಂತ ಇದೆ and π/4 with j and an acute angle theta with k ಅಂತ, then theta is option A π/6, option B π/4, option C π/3, option D π/2 ಅಂತ. ಸೊ ಇಲ್ಲೇನು ಗೊತ್ತಿರಬೇಕು ನಮಗೆ, ಡೈರೆಕ್ಷನ್ ಕೋಸೈನ್ಸ್ ನೋಡಿ ಏನೇನಿದೆ ನಮಗೆ ಡೈರೆಕ್ಷನ್ ಕೋಸೈನ್ಸು. ಸೊ ಅದನ್ನು ಯೂಸ್ ಮಾಡಿಬಿಟ್ಟು ಆ ಬೇಸ್ ಮೇಲೆ ನಾವು ಥೀಟಾ ವ್ಯಾಲ್ಯೂನ ಫೈಂಡ್ ಮಾಡ್ಬೋದು. ಸೊ ಡೈರೆಕ್ಷನ್ ಕೋಸೈನ್ಸ್ L is equal to cos alpha, M is equal to cos beta, N is equal to cos gamma ಅಂತ ಇದೆ. ಸೊ ಇಲ್ಲಿ L ವ್ಯಾಲ್ಯೂ ಏನಾಗುತ್ತೆ ನಮಗೆ, cos alpha ಅಂತಂದರೆ ನೋಡಿ π/3, ಬೀಟಾ ಅಂತಂದರೆ ಆಮೇಲೆ ಗಾಮಾ ಅಂದರೆ ಥೀಟಾ. ಸೊ L is equal to cos π/3. ಸೊ cos π/3 ವ್ಯಾಲ್ಯೂ π/3 ಅಂದರೆ ಡಿಗ್ರಿ ಕೂಡ ಕನ್ವರ್ಟ್ ಮಾಡ್ಬೋದು, 60 ಡಿಗ್ರಿ ಏನಾಗುತ್ತೆ 1/2. ಅದೇ ಥರ ಎಮ್ ತೊಗೊಂಡಾಗ ಕಾಸ್ ಬೀಟಾ ಅಂದರೆ ಕಾಸ್ π/4.
ಸೊ ಕಾಸ್ ಪೈ ಬೈ 4 ಏನಾಗುತ್ತೆ 1/√2. ಅದೇ ಥರ ಎನ್ ತಗೊಂಡಾಗ ಕಾಸ್ ನೋಡಿ ಗಾಮ ಅಂತಂದರೆ ತೀಟಾ ಇದೆ, ಅದನ್ನೇ ಫೈಂಡ್ ಮಾಡಬೇಕು. ಸೊ ಇಲ್ಲೇನಿದೆ ನಮಗೆ ಯೂನಿಟ್, ಇದು ಇಫ್ ಅ ವೆಕ್ಟರ್ ಇದೆಯಲ್ಲ, ಸೊ ಯೂನಿಟ್ ವೆಕ್ಟರ್ ಆಗಿರುತ್ತೆ. L² + m² + n² ಈಸ್ ಈಕ್ವಲ್ ಟು 1 ಆಗಿರುತ್ತೆ. ದೇರ್ ಫೋರ್ L² + m² + n² ಈಸ್ ಈಕ್ವಲ್ ಟು 1 ಆಗಿರುತ್ತೆ. ಸೊ L² ಅಂತಂದರೆ ಏನಾಗುತ್ತೆ 1/2 ಹೋಲ್ ಸ್ಕ್ವೇರ್ ಪ್ಲಸ್ m² ಅಂತಂದರೆ 1/√2 ಹೋಲ್ ಸ್ಕ್ವೇರ್ ಪ್ಲಸ್ n² ಅಂತಂದರೆ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1. ಸೊ ಇಲ್ಲಿ ನಾವು ಕಾಸ್ ಸ್ಕ್ವೇರ್ ತೀಟಾ ಇದೆಯಲ್ಲ, ಸೊ ಅದನ್ನು ಸಪ್ರೇಟ್ ಮಾಡಬೇಕು. 1/2 ಹೋಲ್ ಸ್ಕ್ವೇರ್ ಅಂದರೆ 1/4 ಪ್ಲಸ್ ನೋಡಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಟ್ಟು 1/2 ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1. ಸೊ ಇವಾಗ ಕಾಸ್ ಸ್ಕ್ವೇರ್ ತೀಟಾನ ನಾವು ಇಲ್ಲೇ ಇಟ್ಬಿಟ್ಟು ನೋಡಿ 1/4 ಪ್ಲಸ್ 1/2 ಇದೆಲ್ಲ ಈ ಕಡೆ ತಗೊಂಡ್ರೆ ಏನಾಗುತ್ತೆ 1 - 1/4 - 1/2. ಏನಕ್ಕಂದರೆ ಲೆಫ್ಟ್ ಸೈಡ್ ಇರೋದನ್ನು ರೈಟ್ ಸೈಡ್ ತೊಗೊಂಡಾಗ ಸೈನ್ ಇಂಟರ್ಚೇಂಜ್ ಆಗುತ್ತೆ. ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಸೊ ಇವಾಗ ಕಾಸ್ ಸ್ಕ್ವೇರ್ ತೀಟಾ ಏನಾಗುತ್ತೆ ನಮಗೆ, ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ನೋಡಿ LCM ಏನು ಬರುತ್ತೆ 4. ಸೊ ಇಲ್ಲೇನು ಮಲ್ಟಿಪ್ಲೈ ಆಗುತ್ತೆ 4, ಇಲ್ಲಿ 1, ಇಲ್ಲೇನು ಮಲ್ಟಿಪ್ಲೈ ಆಗುತ್ತೆ 2. ಸೊ 4 - 1 - 2. ಸೊ ಏನು ಬರುತ್ತೆ 4 - 1 - 2 is a -3 divided by 4. So 4 - 3 is a 1/4. So cos square theta ಇದೆ. ಸೊ ಸ್ಕ್ವೇರನ್ನು ಆ ಕಡೆ ಕಳಿಸ್ಕೊಂಡ್ರೆ ನಮ್ಗೆ ಏನಾಗುತ್ತೆ ಇಲ್ಲಿ ಕಾಸ್ ತೀಟಾ ಈಸ್ ಈಕ್ವಲ್ ಟು √1/4. ಸೊ √1/4 ಈಸ್ ಅ 1/2. ನಮಗೆ ಇವಾಗ ತೀಟಾ ಮಾತ್ರ ಬೇಕು. ಸೊ ತೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ 1/2. ನೋಡಿ ಇಲ್ಲ ಆಲ್ರೆಡಿ ನಾವು ಯೂಸ್ ಮಾಡಿದ್ವಿ. ಕಾಸ್ π/3 ಏನು ಬಂದಿತ್ತು ನಮಗೆ 1/2. ಸೊ ಇನ್ವರ್ಸ್ ತೊಗೊಂಡಾಗ ತೀಟಾ ವ್ಯಾಲ್ಯೂ ಏನು ಬಂತು ನಮಗೆ π/3. ಸೊ ತೀಟಾ ವ್ಯಾಲ್ಯೂ π/3 ಅಂದರೆ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ಸೊ ನೋಡಿ ಈ ಥರ ಫೈಂಡ್ ಮಾಡಬೇಕು. ಇಲ್ಲಿ ಈ ಥರ ಯಾವುದಾದ್ರೂ 2 ಆ್ಯಂಗಲ್ ಕೊಟ್ಬಿಟ್ಟು ಒಂದು ಆ್ಯಂಗಲನ್ನು ಫೈಂಡ್ ಮಾಡು ಅಂತ ಕೇಳಿದಾಗ ನಾವೇನು ಯೂಸ್ ಮಾಡ್ತೀವಿ, ಡೈರೆಕ್ಷನ್ ಕೋಸೈನ್ಸನ್ನು ಯೂಸ್ ಮಾಡ್ಕೊತೀವಿ. ನೋಡಿ ಇಲ್ಲಿ ಡೈರೆಕ್ಷನ್ ಕೋಸೈನ್ಸ್ ಯಾವ ಥರ ಬರುತ್ತೆ, L ಈಸ್ ಈಕ್ವಲ್ ಟು ಕಾಸ್ ಆಲ್ಫಾ, M ಈಸ್ ಈಕ್ವಲ್ ಟು ಕಾಸ್ ಬೀಟಾ, N ಈಸ್ ಈಕ್ವಲ್ ಟು ಕಾಸ್ ಕಾಮ. ಅವ್ನು ಯಾವುದಾದ್ರೂ ಕೇಳ್ಬೋದು. ವಿತ್ ಐ ಅಂದರೆ ಕಾಸ್ ಆಲ್ಫಾ ಬರುತ್ತೆ, ವಿತ್ ಜೆ ಅಂದರೆ ಕಾಸ್ ಬೀಟಾ, ವಿತ್ ಕೆ ಅಂತಂದರೆ ಕಾಸ್ ಕಾಮ ಇರುತ್ತೆ. ಸೊ ಎಲ್ ವ್ಯಾಲ್ಯೂ ಫೈಂಡ್ ಮಾಡಬೇಕಾದ್ರೆ ನೋಡಿ ಕಾಸ್ π/3, ಅಲ್ಫಾ ಅಂತಂದರೆ π/3, ಕಾಸ್ ಅಲ್ಫಾ ಅಂದರೆ ಕಾಸ್ π/3. ಸೊ 5/3 ಅಂದರೆ 60 ಡಿಗ್ರಿ 1/2 ಬರುತ್ತೆ. ಅದೇ ಎಮ್ ಈಸ್ ಈಕ್ವಲ್ ಟು ಕಾಸ್ ಬೀಟಾ ಅಂತಂದರೆ π/4, ಕಾಸ್ π/4 ಈಸ್ ಅ 1/√2. ಸೊ ಎನ್ ಈಸ್ ಈಕ್ವಲ್ ಟು ಕಾಸ್ ಗಾಮ ಅಂತಂದರೆ ಏನು ಕೊಟ್ಟಿದ್ದ ತೀಟಾ ಅಂತ. ಸೊ ಇವಾಗ L² + m² + n² ಈಸ್ ಈಕ್ವಲ್ ಟು ಏನಿರುತ್ತೆ 1 ವ್ಯಾಲ್ಯೂ ಕೊಟ್ಟು ಮಾಡಿದ್ರೆ L ವ್ಯಾಲ್ಯೂ 1/2. ಸೊ ಸ್ಕ್ವೇರ್ L² ಅಂದರೆ 1/2 ಹೋಲ್ ಸ್ಕ್ವೇರ್ ಪ್ಲಸ್ ಎಮ್ ವ್ಯಾಲ್ಯೂ 1/√2, m² ಅಂದರೆ 1/√2 ಹೋಲ್ ಸ್ಕ್ವೇರ್ ಪ್ಲಸ್ ಎನ್ ವ್ಯಾಲ್ಯೂ ಕಾಸ್ ತೀಟಾ ಇದೆ. ಸೊ n² ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1. ಸೊ ಮಲ್ಟಿಪ್ಲೈ 1/2 ಹೋಲ್ ಸ್ಕ್ವೇರ್ 1/4, ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು 1/2 ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1. ಸೊ ಇಟ್ ಇಂಪ್ಲೈಸ್ ಏನಾಗುತ್ತೆ, ಕಾಸ್ ಸ್ಕ್ವೇರ್ ತೀಟಾ ಇಲ್ಲೇ ಇಟ್ಬಿಟ್ಟು 1/4 ಮತ್ತು 1/2 ಈ ಕಡೆ ತೊಗೊಂಡಾಗ -1/4 -1/2 LCM ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿದಾಗ 1/4. ಸೊ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1/4 ಅಂದರೆ ಕಾಸ್ ತೀಟಾ √1/4, ಸ್ಕ್ವೇರ್ ಈ ಕಡೆ ತೊಗೊಂಡ್ರೆ ಸ್ಕ್ವೇರ್ ರೂಟ್. ಸೊ ಇವಾಗ √1/4 ಈಸ್ 1/2. ತೀಟಾ ಮಾತ್ರ ಫೈಂಡ್ ಮಾಡಬೇಕಲ್ಲ. ಸೊ ಕಾಸ್ ಈ ಕಡೆ ಕಳಿಸ್ಕೊಂಡ್ರೆ ಕಾಸ್ ಇನ್ವರ್ಸ್ 1/2. ಸೊ ಕಾಸ್ π/3 ಈಸ್ 1/2 ಅಂದರೆ ಕಾಸ್ ಇನ್ವರ್ಸ್ 1/2 ಈಸ್ π/3. ಸೊ ಆಪ್ಷನ್ ಸಿ ಈಸ್ ಅ ಕರೆಕ್ಟ್. ನೋಡಿ ಈ ಥರ ಆ್ಯಂಗಲ್ ಫೈಂಡ್ ಮಾಡೋಂತ ಕೊಟ್ಟರೆ ಡೈರೆಕ್ಷನ್ ಕೋಸೈನ್ಸ್ ಗೊತ್ತಿರಬೇಕು. ಸೊ ಅದನ್ನು ಯೂಸ್ ಮಾಡಿಬಿಟ್ಟು ಆ್ಯಂಗಲನ್ನು ಫೈಂಡ್ ಮಾಡ್ಬೋದು. ನೆಕ್ಸ್ಟ್ ನೋಡಿ 7th ಕ್ವಶನ್ ಇದು. ಇಫ್ ಥೀಟಾ ಈಸ್ ಆ್ಯಂಗಲ್ ಬಿಟ್ವೀನ್ ಎನಿ 2 ವೆಕ್ಟರ್ಸ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ, then vector a dot vector b is a magnitude of vector a cross vector b when tan theta is equal ಅಂತ ಇದೆ. ಸೊ ಇಲ್ಲಿ ನಮಗೆ ಥೀಟಾ ಇಸ್ ಆ್ಯಂಗಲ್ ಬಿಟ್ವೀನ್ 2 ವೆಕ್ಟರ್ಸ್ ಇದೆಯಲ್ಲ, ಡಾಟ್ ಪ್ರಾಡಕ್ಟ್ ಮತ್ತು ಕ್ರಾಸ್ ಪ್ರಾಡಕ್ಟ್ ಎರಡೂ ಗೊತ್ತಿರಬೇಕು. ನೋಡಿ ಡಾಟ್ ಪ್ರಾಡಕ್ಟ್ ತೊಗೊಂಡಾಗ ಏನು ಬರುತ್ತೆ ನಮಗೆ, ಡಾಟ್ ಪ್ರಾಡಕ್ಟ್
ಫಾರ್ಮುಲಾ ಏನಿದೆ, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಂಟು ಕಾಸ್ ಥೀಟಾ ಅಂತ ಇದೆ. ಅದೇ ಥರ ನೋಡಿ, ಕ್ರಾಸ್ ಪ್ರಾಡಕ್ಟ್ ತಗೊಂಡಾಗ ಕ್ರಾಸ್ ಪ್ರಾಡಕ್ಟಿಗೆ ಫಾರ್ಮುಲಾ ಏನು ಬರುತ್ತೆ, ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಂಟು ಸೈನ್ ಥೀಟಾ ಅಂತ ಬರುತ್ತೆ ಕ್ರಾಸ್ ಪ್ರಾಡಕ್ಟ್ ಇದ್ದಾಗ. ಸೊ ಇಲ್ಲಿ ನೋಡಿ, ಮ್ಯಾಗ್ನಿಟ್ಯೂಡ್ ಯೂಸ್ ಮಾಡಿದರೆ ಏನಾಗುತ್ತೆ, ಈ ಕಡೆಯಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ magnitude of vector b whole magnitude into magnitude of cos theta. ಇಲ್ಲಿನೂ ಕೂಡ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಸೊ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಕಾಸ್ ಥೀಟಾ. ಅದೇ ಥರ ಇಲ್ಲಿ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಮತ್ತು ಒಳಗಡೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಮ್ಯಾಗ್ನಿಟ್ಯೂಡ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಸೈನ್ ಥೀಟಾ. ಸೊ ಇವಾಗ ನೋಡಿ ಏನು ಬರುತ್ತೆ ಹಂಗಿದ್ರೆ ಇದು, therefore magnitude of vector b dot vector a dot vector b is equal to magnitude of vector a cross vector b. ಈಕ್ವಲ್ ಮಾಡಿದಾಗ ಏನಾಗುತ್ತೆ ಇಲ್ಲಿ, magnitude of vector a into magnitude of vector b, ಇದಕ್ಕೆ ಕೂಡ ಮ್ಯಾಗ್ನಿಟ್ಯೂಡ್ ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು magnitude of vector a magnitude of vector b magnitude of sin theta. ಸೊ ಇಲ್ಲಿ ನೋಡಿ, magnitude of vector a vector b magnitude of vector a vector b ಕ್ಯಾನ್ಸಲ್ ಆಗಿಬಿಟ್ಟು cos theta is equal to sin theta. ಸೊ ಕ್ವಶನಲ್ಲಿ ಏನು ಕೇಳ್ತಿದ್ದಾನೆ, ಟ್ಯಾನ್ ಥೀಟಾ ಅಂತ ಕೇಳ್ತಿದ್ದಾನೆ. ನೋಡಿ, ಯಾವುದನ್ನು ಈ ಕಡೆ ಕಳಿಸ್ಕೋಬೇಕು ನಾವು, ಕಾಸ್ ಥೀಟಾನ ಈ ಕಡೆ ಕಳಿಸ್ಕೊಂಡ್ರೆ ಏನಿಲ್ಲ ಅಂದರೆ 1 ಇರುತ್ತೆ, ಸೈನ್ ಥೀಟಾ ಬೈ ಕಾಸ್ ಥೀಟಾ. ನೋಡಿ, ಈ ಥರ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಕನ್ವರ್ಟ್ ಮಾಡಿದ್ರೆ ಏನಿಲ್ಲ ಅಂದರೆ 1 ಇರುತ್ತೆ. ಅದೇ ಎಡಿಷನ್ ಸಬ್ಸ್ಟ್ರಕ್ಷನಲ್ಲಿ ಬಂದಾಗ 0 ಆಗುತ್ತೆ. ಸೊ 1 ಈಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ ಈಸ್ ಅ ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಏನಾಗುತ್ತೆ ನಮಗೆ ಆನ್ಸರ್ 1 ಅಂತ. ಸೊ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ಸೊ ನೋಡಿ ಏನಿತ್ತು, ಥೀಟಾ ಇಸ್ ಅ ಆ್ಯಂಗಲ್ ಬಿಟ್ವೀನ್ ಎನಿ ಟು ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ, ದೆನ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ. ಸೊ ಟ್ಯಾನ್ ಥೀಟಾ ಏನಾಗುತ್ತೆ, ಡಾಟ್ ಪ್ರಾಡಕ್ಟ್ ಇದ್ದಾಗ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಅ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಂಟು ಕಾಸ್ ಥೀಟಾ. ಕ್ರಾಸ್ ಪ್ರಾಡಕ್ಟ್ ಇದ್ದಾಗ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಂಟು ಸೈನ್ ಥೀಟಾ. ಸೊ ಎರಡನ್ನೂ ಈಕ್ವಲ್ ಇದ್ದಾಗ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಇದ್ದಾಗ ನೋಡಿ, ಎರಡು ಸೈಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಕ್ಯಾನ್ಸಲ್ ಆಗುತ್ತೆ. ಸೊ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಸೈನ್ ಥೀಟಾ. ಸೊ ಇಟ್ ಇಂಪ್ಲೈಸ್ ಏನಾಗುತ್ತೆ ನಮಗೆ, ನೋಡಿ ಕಾಸ್ ಥೀಟಾನ ಈ ಕಡೆ ತೊಗೊಂಡ್ರೆ 1 ಈಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಸ್ ಅ ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಇಸ್ ಅ 1. ಈವನ್ ಥೀಟಾ ಕೇಳಿದರೆ, ಇನ್ ಕೇಸ್ ಇದರಲ್ಲೇನೆ ಥೀಟಾ ಕೇಳಿದರೆ ಏನಾಗುತ್ತೆ ನಮಗೆ, ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ 1 ಅಂತ ಬರುತ್ತೆ. ಸೊ ಥೀಟಾ ವ್ಯಾಲ್ಯೂ ಏನಾಗುತ್ತೆ π/4. ಇದನ್ನು ಕೂಡ ಕೇಳ್ಬೋದು ನೋಡಿ. ಅದಕ್ಕೆ ನಿಮಗೆ ಎರಡನ್ನೂ ಡಾಟ್ ಪ್ರಾಡಕ್ಟು ಮತ್ತು ಕ್ರಾಸ್ ಪ್ರಾಡಕ್ಟ್ ಎರಡರದ್ದು ಫಾರ್ಮುಲಾ, ಆ್ಯಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್ ಎರಡು ಫಾರ್ಮುಲಾ ಗೊತ್ತಿದ್ದರೆ ಈಸಿಯಾಗಿ ಫೈಂಡ್ ಮಾಡ್ಬೋದು. ಸೊ ಇಲ್ಲೇನಾಗುತ್ತೆ, ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, 8th one ಇದೆ. ಯುನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಅ ವೆಕ್ಟರ್ ಎ ಈಸ್ ಈಕ್ವಲ್ ಟು 2i plus 3j plus k ಈಸ್ option A 2i plus 3j plus k divided by 14, option B 2i minus 3j plus k divided by root 14, option C 2i plus 3j plus k divided by root 14, option D 2i plus 3j minus k divided by 14. ನೋಡಿ, ಯೂನಿಟ್ ವೆಕ್ಟರ್ ಅಂದರೆ ಗೊತ್ತು ನಮಗೆ, ಏನಿದೆ ಯೂನಿಟ್ ವೆಕ್ಟರ್, ಎ ಕ್ಯಾಪ್ ಈಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ಸೊ ಇಲ್ಲಿ ವೆಕ್ಟರ್ ಎ ಕೊಟ್ಟಿದ್ದಾನೆ, ಏನಿದೆ ವೆಕ್ಟರ್ ಎ 2i ಪ್ಲಸ್ 3j ಪ್ಲಸ್ ಕೆ ಅಂತ ಇದೆ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಅಂತಂದರೆ ಸ್ಕ್ವೇರ್ ರೂಟ್ ಕೊಯಿಫಿಸಿಯೆಂಟ್ ಆಫ್ i j k ವಿತ್ ಅ ಸ್ಕ್ವೇರ್ ಎಡಿಷನ್ ಮಾಡಬೇಕು. ನೋಡಿ, 5 ಏನಿದೆ 2 ಸ್ಕ್ವೇರ್ ಪ್ಲಸ್ ಜೇದೇನಿದೆ 3 ಸ್ಕ್ವೇರ್
ಪ್ಲಸ್ ಕೆ ಇದೇನಿಲ್ಲ ಅಂದರೆ 1 ಸ್ಕ್ವೇರ್. ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಏನಾಗುತ್ತೆ, ರೂಟ್ 2 2s are 4 ಪ್ಲಸ್ 3 3s are 9 ಪ್ಲಸ್ 1 1s are 1. ಸೊ ರೂಟ್ 4 ಪ್ಲಸ್ 9 is a 13, 13 ಪ್ಲಸ್ 1 is a 14. ಸೊ ಯೂನಿಟ್ ವೆಕ್ಟರ್ ಎ ಕ್ಯಾಪ್ ಏನಾಗುತ್ತೆ, ವೆಕ್ಟರ್ ಎ ಅಂದರೆ ಆ್ಯಸ್ ಇಟ್ ಈಸ್ 2i ಪ್ಲಸ್ 3j ಪ್ಲಸ್ ಕೆ ಹೋಲ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂದರೆ ರೂಟ್ 14. ಸೊ ನೋಡಿ ಆಪ್ಷನ್ ಎಲ್ಲಿದೆ, 2i ಪ್ಲಸ್ 3j ಪ್ಲಸ್ ಕೆ ಡಿವೈಡೆಡ್ ಬೈ ರೂಟ್ 14. ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ನಮಗೆ ಯೂನಿಟ್ ವೆಕ್ಟರ್ ಫೈಂಡ್ ಮಾಡಬೇಕಾದ್ರೆ ಈ ಫಾರ್ಮುಲಾ ಗೊತ್ತಿರಬೇಕು. ಎ ಕ್ಯಾಪ್ ಈಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಅಂದರೆ ಅಂಡರ್ ದಿ ರೂಟ್ ಕೊಯಿಫಿಸಿಯೆಂಟ್ ಆಫ್ ಐ ಜೆ ಕೆದು ವ್ಯಾಲ್ಯೂವನ್ನು ಸ್ಕ್ವೇರ್ ಮಾಡಿಬಿಟ್ಟು ಅಡಿಷನ್ ಮಾಡೋದು. ಸೊ ಇಲ್ಲಿ ಏನು ಬಂತು ನಮಗೆ ಆನ್ಸರ್, ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಈ ಥರ ಕ್ವಶನ್ಸ್ ಬರುತ್ತೆ. ಇದರಲ್ಲಿ ಕ್ವಶನ್ಸ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರೋ ಕ್ವಶನ್ಸ್, ಕೆಲವು ಕ್ವಶನ್ಸ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರೋ ಕ್ವಶನ್ಸ್ ಇದೆ. ಸೊ ಇದೇ ಥರ ಮಾಡೆಲಲ್ಲಿ ಬರುತ್ತೆ ಕ್ವಶನ್ಸ್. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.